ಅಲ್ಲ ಎಲ್ಲಿಗೆ ಹೋಗ್ಬೇಕು ನೀವೀಗ? ಯಾಕೆ ನಂದಿನಿ ಅವರೇ, ಏನಾಯ್ತು? ಅದೇ ಪಾರತಿ ಫೋನ್ ಮಾಡಿದ್ಲು. ಕುಳ್ಳಣ ಅದಲ್ಲ, ಕುಳ್ಳಣ್ಣನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದಂತೆ. ಏನು ಹೇಳ್ತಿದ್ದೀರಾ? ಇವಾಗ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಆರಾಮಾಗಿದ್ದಾರಾ? ಎಷ್ಟು ದಿನ ಆಯ್ತು? ಏ ಒಂದು ವಾರ ಮೇಲೆ ಆಯ್ತಂತೆ. ಏನು, ಒಂದು ವಾರದ ಮೇಲ? ಅಲ್ಲ, ನಿಮ್ಗಾದ್ರೂ ಗೊತ್ತಾಗ್ಲಿಲ್ವಾ? ಪಾರತಿಗೆ ನಿಮ್ಮ ಅಣ್ಣ ಯಾರಾದ್ರೂ ಫೋನ್ ಮಾಡಿರ್ಲಿಲ್ವಾ ನಿಮಗೆ? ಇಲ್ಲ, ಯಾರು ಫೋನ್ ಮಾಡ್ತಿದ್ದಿಲ್ಲ. ನಾನು ಅವ್ವನ ಫೋನ್ ಮಾಡಿದ್ನಲ್ಲ, ಅದು ಕೇಳಿದೆ ಅಣ್ಣನುವೇ ಪಾರತಿನಿ ಎಲ್ಲಿ ಅಂತ. ಅದಕ್ಕವ್ವ ಅವ್ರ ಅಣ್ಣನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಆಸ್ಪತ್ರೆಗೆ ಸೇರಿಸವ್ರೆ, ಅಲ್ಲಿಗೆ ಹೋಗವ್ರೆ ನೋಡೋಕೆ, ಇನ್ನೂ ಬಂದಿಲ್ಲ ಅಂತ ಅವ್ವ ಅಂತು. ಆಗ ನಾನು ಏನಾಯ್ತು ಅಂತ ಪಾರತಿಗೆ ಫೋನ್ ಮಾಡಿ ಕೇಳೋದ್ ಗಂಟ ಕುಳ್ಳನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದಾರಂತೆ. ಒಂದು ವಾರದಿಂದಲೂ ಇನ್ನೂ ಎಚ್ಚರ ಆಗಿಲ್ವಂತೆ, ಕೋಮಾಗ ಹೊಂಟೋಗೈತೆ ಅಂತ ಹೇಳ್ತಾ ಇದ್ದಾರಂತೆ. ಏನು ಹೇಳ್ತಿದ್ದೀರಾ ನಂದಿನಿ ಅವರೇ? ಅಲ್ಲ, ಇಷ್ಟು ದಿನ ಆದ್ರೂ ಇಷ್ಟು ಸೀರಿಯಸ್ ಆದ್ರೂ ಯಾರಿಗೂ ಗೊತ್ತಾಗಿಲ್ವಾ? ಥೂ, ಅಲ್ಲ, ಹೋಗಿ ನೋಡ್ಕೊಂಡಾದ್ರೂ ಬರಬೇಕಿತ್ತು. ಅಲ್ಲ ಕೆಲಸ ಅದೇ ಅಂದ್ರಲ್ಲ. ಕೆಲಸ ಏನೋ ನಾಳೆ ಆದ್ರೂ ಮಾಡ್ಕೋಬಹುದು. ಇವತ್ತು ಕೆಲಸ ಮುಗಿಸ್ಕೊಂಡು ರುಕ್ಮಿಣಿ ಅವ್ರನ್ನ ಕರ್ಕೊಬರಕ್ಕೆ ಹೋಗೋಣ ಅನ್ಕೊಂಡೆ. ಬೇಡ ಬೇಡ, ರುಕ್ಮಿಣಿ ಅವ್ರನ್ನ ಬೇಕಾದ್ರೆ ನಾಳೆ ಕರ್ಕೊಂಡು ಬಂದ್ರೆ ಆಯ್ತು. ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ನಾನು ನಾಳೆ ಬರ್ತೀನಿ ಅಂತ. ಇವಾಗ ಹೊರಡ್ತೀನಿ, ನೋಡ್ಕೊಂಡು ಬಂದ್ಬಿಡ್ತೀನಿ. ಪಾಪ ಅಲ್ಲ, ಇಷ್ಟು ಸೀರಿಯಸ್, ಇಷ್ಟೊಂದರೆ ಆಕ್ಸಿಡೆಂಟಾ? ಹೀಗಾಗಿದೆ ಅವ್ರ ಕಂಡೀಷನು? ಅದೇ ಹೇಳಿದ್ನಲ್ಲ, ಇನ್ನು ಯಾವುದು ಎಚ್ಚರ ಆಗಿಲ್ಲ. ಎಚ್ಚರ ಆದರೆ ಆಗ್ಬೋದು, ಇವತ್ತಾರು ಹೋಗ್ಬೋದು, ನಾಳೆ ಕಾರು ಹೋಗ್ಬೋದು, ಇಲ್ಲ ಎಚ್ಚರ ಆಗ್ದಾನೆ ಇರ್ಬೋದು. ಯಾವುದು ಹೇಳೋಕ್ಕಾಗಲ್ಲ ಅಂತ ಡಾಕ್ಟ್ರು ಹೇಳಿದಾರಂತೆ. ಅಲ್ಲ, ಯಾವ ಡಾಕ್ಟ್ರು? ಏನಾದರೂ ಒಂದು ಹೇಳಬೇಕು ಅಲ್ವಾ? ಇಲ್ಲ ಚೆನ್ನಾಗಿದ್ದಾರೆ, ಇಲ್ಲ ಚೆನ್ನಾಗಿಲ್ಲ, ಅದು ಬಿಟ್ಬಿಟ್ಟು ಎರಡು ಕಡೆ ಹೇಳಿದ್ರೆ ಹೆಂಗಾಗುತ್ತೆ? ಮೊದಲು ಅವ್ರನ್ನ ಹೋಗಿ ನೋಡಬೇಕು. ಪಾಪ ತುಂಬ ಒಳ್ಳೆ ಮನುಷ್ಯ. ನನಗೆ ಗೊತ್ತೇ ಆಗಲಿಲ್ವಲ್ಲ. ಒಂದು ವಾರದಿಂದ ಅವ್ರು ಏನು ಅನ್ಕೋತಾರೋ ಏನು, ಇನ್ನೂ ಬಂದೇ ಇಲ್ವಲ್ಲ ಅಂತ. ಆಮೇಲೆ ಇನ್ನೇನಂದ್ರು ಪಾರ್ವತಿಯವರು? ಏನೇನು ಅಂದಿಲ್ಲ, ಪಾರತಿ ಊರಲ್ಲೇ ಇದ್ದಾಳಂತೆ. ಅವ್ರ ಅಮ್ಮನುವೆ, ಆಮೇಲೆ ಪಾರತಿ ಅವ್ರ ಅತ್ತೆ ಮಗ ಅದಲ್ಲ, ಈಗ ಮದುವೆಗೆ ಹೋಗಿದ್ವಲ್ಲ, ಅವರು ಆಸ್ಪತ್ರೆಯಲ್ಲಿ ಇದ್ದಾರಂತೆ ಒಂದು ವಾರದಿಂದನೂ. ಇನ್ನೆಲ್ಲರೂ ಮನೇಲಿ ಇದ್ದಾರಂತೆ. ಜಾಸ್ತಿ ಜನ ಆಸ್ಪತ್ರೆಯಲ್ಲಿ ಇರಬೇಡಿ ಅಂತಾರಲ್ಲ ಅದಕ್ಕೆ. ಆಮೇಲೆ ಅದೇ ಮತ್ತೆ ICUಗೆ ಹಾಕಿದಾರಂತೆ. ದಿನವ ಒಂದು 20,000 30,000 ಹಂಗೆ ಆಯ್ತದಂತೆ. ಸರಿ, ನೀವು ಹೋಗಿದ್ರೆ ನಾನು ಬರ್ತೀನಿ, ನಡೀರಿ, ನಾನು ನೋಡ್ಕೊಬರ್ತೀನಿ. ನೀವು ಬರ್ತೀರಾ? ಟೈಮ್ ಆಗಿದೆಯಲ್ಲ ಇವಾಗ. ಸಿಕ್ಕಿಲ್ಲ ಬಿಡಿ, ನಡೀರಿ, ನಾನು ಬರ್ತೀನಿ. ಪಾಪ ಅಣ್ಣ ಊರಿಗೆ ಹೋದಾಗೆಲ್ಲ ಚೆನ್ನಾಗೆಲ್ಲ ಮಾತಾಡ್ತು, ತಂಗಿಗಿಂತ ಹೆಚ್ಚಾಗಿ ನೋಡ್ಕೊತು. ನಡೀರಿ, ಒಂದ್ಸಲ ಹೋಗಿದ್ದು ಬಂದ್ಬಿಡಕೈತದೆ ಪಾಪ. ಸರಿ, ಬೇಗ ಬನ್ನಿ. ಮತ್ತೆ ಅಮ್ಮನಿಗೂ ಹೇಳ್ಬಿಡ್ತೀನಿ ಹೊರಡ್ತೀನಿ ಅಂತ. ಅತ್ತೆ ಎಲ್ಲಿದ್ದಾರೆ ಇಲ್ಲಿ? ಅತ್ತೆನ ಮಾವನ ದೇವಸ್ಥಾನಕ್ಕೆ ಹೋಗವ್ರೆ. ದೇವಸ್ಥಾನಕ್ಕೆ ಸಂಜೆಗೆ ಹೋಗ್ತೀನಿ ಅಂತಿದ್ರಲ್ಲ? ಇಲ್ಲ, ಈಗಲೇ ಹೋದ್ರು. ಅಲ್ಲಿ ಎಲ್ಲ ಪೂಜೆ ಗೀಜೆ ಎಲ್ಲ ಅದೇ ಮಾಡಿಸ್ಬಿಟ್ಟು ಸಂಜೆ ಇಲ್ಲ ಲೇಟ್ ಆಗೋಯ್ತದೆ ಬರೋದು, ಈಗಲೇ ಹೊರಡ್ತೀವಿ ಅಂದ್ಬಿಟ್ಟು ಅತ್ತೆ ಮಾವ ಇಬ್ಬರು ಹೋದ್ರು. ಫೋನ್ ಮಾಡಿ ಹೇಳ್ಬಿಡಕೈತದೆ ಬಿಡಿ. ಹೌದೌದು, ಸರಿ ಸರಿ, ಫೋನ್ ಮಾಡಿ ಹೇಳೋಣ. ಬನ್ನಿ, ಹೊರಡೋಣ. ಏನಾದರೂ ರೆಡಿ ಆಗಬೇಕಿತ್ತಾ? ಇಲ್ಲ ಕತ್ ನಡೀರಿ, ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೆ. ಅಲ್ಲ, ಎಷ್ಟು ಬೇಜಾರಾಗ್ತಿದೆ. ಹೋಗಿ ಒಂದ್ಸಲ ನೋಡ್ಬಿಡ್ಬೇಕಿತ್ತು ನಾನು. ಇಷ್ಟು ದಿನ ಆದರೂ ಗೊತ್ತಾಗಲಿಲ್ಲ. ಪಾರ್ವತಿಯವರು ಕಾಲ್ ಮಾಡ್ತಾ ಇದ್ರು ಅವಾಗವಾಗ, ಅಣ್ಣ ಹೇಗಿದ್ದೀರಾ ಅಂತ. ಇವಾಗಲೇ ಒಂದು ವಾರ ಆಯಿತು ಕಾಲ್ ಮಾಡಿಲ್ಲ. ನಾನು ಕೆಲಸ ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟೆ, ನಾನು ಕಾಲ್ ಮಾಡಲಿಲ್ಲ. ಅಲ್ಲ, ಕುಳ್ಳಣ್ಣನಿಗಾದ್ರೂ ಕಾಲ್ ಮಾಡಬೇಕಿತ್ತಲ್ವಾ? ನಾನು ಮಾಡ್ತಾ ಇದ್ದನಲ್ಲ ಕುಳ್ಳಣ್ಣನಿಗೆ ಆಗಾಗ. ಕುಳ್ಳಣ್ಣನಿಗೆ ಫೋನ್ಗಾದ್ರೂ ಮಾಡಬೇಕಿತ್ತು ತಾನೆ. ಆದರೂ ಮೊನ್ನೆ ನಾನು ಕಾಲ್ ಮಾಡಿದ್ದೆ ಕುಳ್ಳಣ್ಣನಿಗೆ, ಫೋನ್ ತೆಗ್ದಿಲ್ಲ ಅವರು. ಹೌದೌದು, ಮೊನ್ನೆ ಕುಳ್ಳಣ್ಣಗೆ ನಾನು ಕಾಲ್ ಮಾಡಿದ್ದೆ ಹೇಗಿದ್ದಾರೆ ಅಂತ ವಿಚಾರಿಸೋಣ ಅಂತ. ಕೆಲಸದ ಬಿಸಿಗೆ ನಾನು ಹಾಗೆ ಬಿಟ್ಟೆ ಇನ್ನೊಂದ್ಸಲ ಕಾಲ್ ಮಾಡೋಕ್ಕೆ ಹೋಗಲಿಲ್ಲ. ಮೊದಲು ಹೋಗಿ ನೋಡಬೇಕು. ಯಾವ ಹಾಸ್ಪಿಟಲ್ ಅಂತೆ? ಅದೇ ಸಿಟಿ ಆಸ್ಪತ್ರೆ ಇದಲ್ಲ, ಹಾಗೆ ನಮ್ಮೂರಿಗೆ ಹೋಗೋವತ್ತಲ್ಲಿ. ಓ, ಆ ಕಡೆ ಅಂದರೆ ನಿಮ್ಮ ಊರಿಂದ ಆ ಕಡೆ ಒಂದು ಟೌನ್ ಇದೆಯಲ್ಲ, ಆ ಕಡೆ ಸಿಟಿ ಇದೆಯಲ್ಲ? ಅದೇ ಅಲ್ಲಿಗೆ ಹೋಗ್ಬೇಕು. ಓ, ತುಂಬ ದೂರ ಆಗುತ್ತೆ ಅನ್ಸುತ್ತೆ. ನಿಮ್ಮನ್ನ ಇನ್ನೊಂದು ದಿನ ಕರ್ಕೊಂಡು ಹೋಗ್ಲಾ? ಇವಾಗ ದೂರ ಆಗುತ್ತೆ ಅನ್ಸುತ್ತೆ, ನಾನು ನೋಡ್ಕೊಂಡು ಬಂದ್ಬಿಡ್ತೀನಿ. ಇಲ್ಲ ಕತ್ ನಡೀರಿ, ಸಿಕ್ಕಿಲ್ಲ. ನೀವು ಒಬ್ಬರೇ ಓದಿರಾ, ನಾನು ಬರ್ತೀನಿ, ನಡೀರಿ. ಹೆಂಗಿರುವೆ ನೀವು ಒಬ್ಬರೇ ಹೋಯ್ತಿದ್ದೀರಲ್ಲ, ನೋಡ್ಕೊ ಬಂದಂಗೆ ಆಯ್ತದೆ. ಸರಿ, ಬನ್ನಿ ಹೊರಡೋಣ. ಮತ್ತೆ ತಡ ಮಾಡೋದು, ಬೇಗ ಬನ್ನಿ. ಅಲ್ಲ ಪಾಪ ಕುಳ್ಳಣ್ಣನಿಗೆ ಹಿಂಗೆ ಆಗ್ಬಾರ್ದಾಗಿತ್ತು. ಭಾರಿ ಒಳ್ಳೆ ಮನ್ಸವಣ್ಣ. ಆದ್ರೂ ಬೇಜಾರಾಯ್ತು. ಹೋಗಿ ನೋಡ್ಕೊ ಬಂದ್ಬಿಡದ. ಅಲ್ಲ, ನಾನು ದಿನ ಪಾರತಿಗೆ ಫೋನ್ ಮಾಡ್ತಿದ್ದೆ, ಅದು ಯಾಕೆ ಸರಿ ಫೋನೇ ಮಣ್ಣೆ ಇಲ್ವಲ್ಲ. ಏನು ಬೇಜಾರಾದಂಗೆ ಹೋಯ್ತು. ದಿನ ಮನೆ ಕಡೆ ಪಟ್ಟಾಗ್ಬಿಟ್ಟೆ ಮಧ್ಯಾಹ್ನದೊತ್ತು. ಮನಿಕೊಂಡು ಹಂಗೆ ಮನಿಕೊಬಿಟ್ನಲ್ಲ. ಸಂಜೆ ಹೊತ್ತು ಅದು ಕೆಲಸ ಮಾಡೋದು ಒತ್ತಿ ಆಗೋಯ್ತಿತ್ತು. ಪಾರತಿನ ಅವ್ಳು ಬೇಜಾರಲ್ಲಿರ್ತಾಳೆ, ಅವಳು ಯಾವ ಫೋನ್ ಮಾಡೋಳು. ಹಲೋ. ಹಾಂ ರೀ, ಹೇಳಿ, ಎಲ್ಲಿ ಬರ್ತಿದ್ದೀರಾ? ರುಕ್ಮಿಣಿ ಅವರೇ, ನಾನು ಇವತ್ತು ಬರೋಕ್ಕಾಗೋದಿಲ್ಲ, ನಾಳೆ ಬರಲಾ? ಅಲ್ಲ, ಇವತ್ತು ಬರ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಯಾಕೆ, ಏನಾದರೂ ಕೆಲಸ ಏನಾದರೂ ಇದೆಯಾ? ಅದೇ ಕುಳ್ಳಣ್ಣ ಅವ್ರು ಗೊತ್ತಾ? ಕುಳ್ಳಣ? ಯಾವ ಕುಳ್ಳಣ? ಅದೇ ಪಾರ್ವತಿ ಅವ್ರ ಅಣ್ಣ ಇದ್ದಾರಲ್ಲ. ಓ, ಕೃಷ್ಣಣ್ಣ ಅವರು. ಹೌದು, ಅವರೇನೆ. ಅವ್ರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆಯಂತೆ. ಏನು ಹೇಳ್ತಾ ಇದ್ದೀರಾ? ಆಕ್ಸಿಡೆಂಟಾ? ಯಾವಾಗ? ಎಲ್ಲ ಐತಂತೆ? ಹೇಗಿದ್ದಾರೆ? ಒಂದು ವಾರ ಆಗಿದೆಯಂತೆ ಆಕ್ಸಿಡೆಂಟ್ ಆಗಿ. ಆದರೆ ಇವಾಗ ಗೊತ್ತಾಯಿತು. ನಂದಿನಿ ಹೇಳಿದ್ರು. ಪಾರ್ವತಿ ಕಾಲ್ ಮಾಡಿದ್ರಂತೆ. ಅವರು ಹಾಗೆ ಹೇಳಿದ್ರಂತೆ, ಅಣ್ಣನಿಗೆ ಹುಷಾರಿಲ್ಲ, ಆಕ್ಸಿಡೆಂಟ್ ಆಗಿದೆ, ಆಸ್ಪತ್ರೆಯಲ್ಲಿ ಹಾಕಿದ್ದೀವಿ, ಒಂದು ವಾರ ಆಯಿತು, ಪ್ರಜ್ಞೆ ಏನೂ ಇಲ್ಲ, ಕೋಮಾ ಸ್ಥಿತಿಗೆ ಹೋಗಿದ್ದಾರೆ ಅಂತ ಹೇಳಿದ್ರಂತೆ. ಪಾಪ. ಏನ್ರಿ ಇಷ್ಟು ಸೀರಿಯಸ್ ಆಗಿಬಿಟ್ಟಿದೆಯಾ? ಅಲ್ಲ, ನಾನು ಬರ್ತಾ ಇದ್ದೆ ನೋಡೋದಕ್ಕೆ. ಪಾಪ ಅಲ್ವಾ ಅವಣ್ಣ? ಅವ್ರ ಮನೆಗೆಲ್ಲ ಹೋಗಿದ್ದಾಗ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನೆಲ್ಲರೂ. ಹಾಂ, ನೀವು ಇವಾಗ ಬನ್ನಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ.
ಇಲ್ಲ ಇಲ್ಲ, ಇನ್ನೊಂದು ದಿನ ಹೋದ್ರಾಯ್ತು. ತುಂಬ ದೂರ ಇದೆ. ಇನ್ನು ನಿಮ್ಮ ಮನೆಯಿಂದ ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ಅಲ್ಲಿಗೆ ಹೋಗೋದು ತುಂಬ ರಿಸ್ಕ್ ಆಗಿಬಿಡುತ್ತೆ. ಆಮೇಲೆ ನಿಮಗೂ ತೊಂದರೆ ಆಗುತ್ತೆ. ನಾನು ಇವಾಗ ನೋಡ್ಕೊ ಬರ್ತೀನಿ. ಯಾವತ್ತಾದ್ರೂ ಬೇಕಾದ್ರೆ ಅವ್ರು ಒಂದು ಸ್ವಲ್ಪ ನೋಡ್ತೀನಿ ಹೇಗಿದೆ ಅವ್ರ ಪರಿಸ್ಥಿತಿ ಅಂತ. ನೋಡಿಲ್ಲ, ಒಂದು ವಾರದಿಂದ ಕೋಮದಲ್ಲೇ ಇದ್ದಾರಂತೆ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರಂತೆ, ಗೊತ್ತಾಗಿದ್ದೆ ಇವತ್ತು. ನಾನು ಮತ್ತೆ ನಂದಿನಿ ಅವರು ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಹೊರಟ್ಬಿಟ್ಟು ನೋಡ್ಕೊಂಡು ವಾಪಸ್ ಬರ್ತೀವಿ. ನಿಮ್ಗೆ ಯಾವುದೋ ಕಾಲ್ ಮಾಡಿ ತಿಳಿಸ್ತೀವಿ ಏನು ಎತ್ತ ಅಂತ. ಇವತ್ತು ಬರೋಕ್ಕಾಗೋದಿಲ್ಲ, ನಾಳೆ ಬೆಳಗ್ಗೆ ಬರ್ತೀನಿ, ಇಲ್ಲ ನಾಳೆ ಸಂಜೆ ಬರ್ತೀನಿ. ನಾಳೆ ಬೆಳಗ್ಗೆ ಬಂದರೆ ಸಂಜೆಗೆ ಹೊರಟ್ಬಿಡೋಣ, ಇಲ್ಲ ಸಂಜೆ ಬಂದರೆ ನಾಳಿದ್ದು ಇಲ್ಲಿಗೆ ಬಂದುಬಿಡೋಣ, ಏನಂತೀರಾ? ಹಾಂ ಸರಿ ಬಿಡಿ, ಪರವಾಗಿಲ್ಲ. ಹುಷಾರಿಲ್ಲ ಅಂತ ಇದ್ದೀರಲ್ವ ಅವ್ರಿಗೂ. ಸರಿ, ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಕಾಲ್ ಮಾಡಿ ಹೇಗಿದ್ದಾರೆ ಅಂತ ಹೇಳಿ ತಿಳಿಸಿ. ಮತ್ತೆ ಹಾಸ್ಪಿಟಲಲ್ಲೆಲ್ಲ ಯಾರಿದ್ದಾರೆ? ಗೌರ್ಮೆಂಟ್ ಹಾಸ್ಪಿಟಲ, ಪ್ರೈವೇಟ್ ಹಾಸ್ಪಿಟಲಾ? ನಂದಿನಿ ಅವರೇ, ಪ್ರೈವೇಟ್ ಹಾಸ್ಪಿಟಲ್ ಅಲ್ವಾ ನೀವು ಹೇಳಿದ್ದು? ಹ್ಞೂ ಸೂರ್ಯ ಅವರೇ, ಪ್ರೈವೇಟ್ ಹಾಸ್ಪಿಟ್ಲು. ಪ್ರೈವೇಟ್ ಹಾಸ್ಪಿಟಲ್ ಅಂತೆ. ಪ್ರೈವೇಟ್ ಹಾಸ್ಪಿಟಲ್ ಅಲ್ಲ, ತುಂಬ ಜಾಸ್ತಿ ದುಡ್ಡು ತಗೊಂತಾರೆ ಅಲ್ವಾ? ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಲ್ಲ, ಅವಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ದುಡ್ಡೆಲ್ಲ ತಗೊಂತಾ ಇದ್ರು ಅಲ್ವಾ? ಹೌದು, ಸಿಕ್ಕಾಪಟ್ಟೆ ದುಡ್ಡೆಲ್ಲ ಖರ್ಚಾಗ್ತಾ ಇರುತ್ತೆ. ಒಂದೊಂದು ದಿನಕ್ಕೆ 20,000 ತಗೋತಾ ಇದ್ದಾರಂತೆ, ಮೆಡಿಸಿನ್ ಅದೆಲ್ಲ ಸೇರಿಸಿ. ಒಂದು ವಾರದಿಂದ ತುಂಬ ದುಡ್ಡಾಗಿರುತ್ತೆ. ಹಾಂ ಸರಿ ರೀ, ನೀವು ಹೋಗಿ ಮೊದಲು ನೋಡ್ಕೊಂಡು ಬಂದುಬಿಡಿ. ಹುಷಾರಿಲ್ಲ ಅಂತೀರಾ, ಬೇಕಾದರೆ ನಾನು ಇವತ್ತು ಒಂದಿನ ಅಲ್ವಾ ಇಲ್ಲೇ ಇರ್ತೀನಿ. ನಾಳೆನೇ ಬೇಕಾದರೆ ಬಂದುಬಿಡಿ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹೆಂಗಿದ್ದಾಳಂತೆ ರುಕ್ಮಿಣಿ? ರುಕ್ಮಿಣಿ ಹೇಗಿದ್ದೀರಾ ಕೇಳ್ತಿದ್ದಾರೆ ನಂದಿನಿ. ನೀವು ನಂದಿನಿ, ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀನು? ಅಲ್ಲ, ಬ್ಲೂಟೂತ್ ನಾನು ಕಿವಿಗೆ ಹಾಕೊಂಡಿದ್ದೀನಿ. ನೀವು ಹಿಂಗೆ ಜೋರಾಗಿ ಕಿರ್ಚಿದ್ರೆ ನನ್ನ ಕಿವಿ ಹೋಗುತ್ತೆ ಅಷ್ಟೇ. ನಂದಿನಿ ಅವ್ರಿಗೆ ಕೇಳಿಸಲ್ಲ. ಓ ಹೌದಾ, ಹೊರಡ್ತಾ ಇದ್ದೀರಾ? ಸರಿ, ನೀವು ಹೊರಡಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ನಂದಿನಿ ಹೊರಡೋ ತನಕ, ಟ್ರಾವೆಲ್ ಮಾಡೋ ತನಕ ಕಾರಲ್ಲಿ ಕೂತಿರ್ತಾಳೆ ಅಲ್ವಾ, ನಾನು ಮಾತಾಡ್ತೀನಿ. ಹೊರಡಿ, ಮತ್ತೆ ಟೈಮ್ ಆಗುತ್ತೆ. ಹಾಂ ಸರಿ ನಂದಿನಿ, ನಂದಿನಿಗೆ ಹೇಳ್ಬಿಡಿ ಬಾಯ್. ಮತ್ತೆ ಊಟ ಎಲ್ಲ ಮಾಡಿದ್ರಾ? ಇಲ್ಲ ಇಲ್ಲ, ಆಮೇಲೆ ಊಟ ಮಾಡ್ತೀವಿ. ಮೊದಲು ಹೋಗ್ತೀವಿ ಆಸ್ಪತ್ರೆಗೆ ನೋಡ್ಕೊಂಡು ಬಂದ್ಬಿಡ್ತೀವಿ ಮೊದಲು. ಅತ್ತೆ ಮಾವ ಎಲ್ಲ ಎಲ್ಲೋದ್ರು? ಅಮ್ಮ ಅಪ್ಪ ದೇವಸ್ಥಾನಕ್ಕೆ ಹೋಗಿದ್ದಾರಂತೆ. ಅವರು ಕಾಲ್ ಮಾಡಿ ಹೇಳ್ಬಿಡ್ತೀನಿ ನಾನು. ಇವಾಗ ಆಸ್ಪತ್ರೆಗೆ ಹೋಗ್ತಾ ಇದೀವಿ, ಮನೇಲಿರಿ ಅಂತ. ಹಾಂ ಹೇಳ್ಬಿಟ್ಟು ಹೋಗಿ, ಲಾಕ್ ಮಾಡಿಬಿಟ್ಟು ಮೇಲ್ಗಡೆ ಮನೆ ಬಾಡಿಗೆಗಿದ್ದಾರಲ್ಲ ಅವ್ರಿಗೆ ಕೀ ಕೊಟ್ಬಿಟ್ಟು ಹೋಗಿ. ಗಂಗಕ್ಕ ಇಲ್ಲ ಅಂದರೆ, ಗಂಗಕ್ಕ ಅವರಿದ್ರೆ ಅವ್ರಿಗೆ ಹೇಳ್ಬಿಟ್ಟು ಹೋಗಿ. ಇನ್ನು ಅತ್ತೆ ಮಾವ ದೇವಸ್ಥಾನದಿಂದ ಬರೋ ಟೈಮ್ ಆಗುತ್ತೆ ಅನ್ಸುತ್ತೆ. ಅಲ್ಲಿವರೆಗೆ ಗಂಗಕ್ಕ ಅವ್ರು ಇರೋದಿಲ್ವಲ್ಲ? ಗಂಗಕ್ಕ ಅವರು ಇರ್ಬೋದೇನೋ, ಹೇಳಿ ನೋಡ್ತೀನಿ ತಾಳಿ. ಇಲ್ಲ, ಗಂಗಾ ಆಗಲೇ ಹೋದ್ಲು. ಗಂಗಕ್ಕ ಅವ್ರು ಇಲ್ವಂತೆ, ಅವ್ರು ಅವಾಗಲೇ ಹೊರಟೋದ್ರಂತೆ. ಹಾಗಿದ್ರೆ ಕೀನ ಮೇಲ್ಗಡೆ ಬಾಡಿಗೆ ಮನೆ ಕೊಟ್ಬಿಟ್ಟು ಹೋಗಿ. ಇಲ್ಲ ಅಂದರೆ ಪಾಟ್ ಇದೆಯಲ್ಲ ಅಲ್ಲಿ, ಒಂದು ಸೀಕ್ರೆಟ್ ಪಾಟ್ ಮನೆ ಹತ್ರ. ಹಾಂ, ಅದ್ರೊಳಗಡೆ ಇಟ್ಬಿಟ್ಟು ಹೋಗಿ. ಅತ್ತೆ ಮಾವನ್ಗೆ ಹೇಳ್ಬಿಟ್ಟು ಅಲ್ಲಿಗೆ ಯಾರು ಬರ್ತಾರೆ. ಏನಾದರೂ ಒಂದು ಮಾಡ್ತೀವಿ. ಸರಿ, ಮತ್ತೆ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಹಾಂ ಸರಿ ಸರಿ. ನಂದಿನಿ ಅವ್ರೆ, ಹೊರಡೋಣ. ಹ್ಞೂ ನಡೀರಿ. ಏನಂತಿದ್ದು? ರುಕ್ಮಿಣಿ ಅವರೇ ಕಾಲ್ ಮಾಡ್ತಾರಂತೆ, ಇವಾಗ ಹೋಗ್ತೀವಲ್ಲ ಅವರೇ ಕಾಲ್ ಮಾಡ್ತಾರಂತೆ, ನಿಮಗೆ ಕಾಲ್ ಮಾಡ್ತಾರಂತೆ, ಬನ್ನಿ. ನಾನು ಬೆಳಗ್ಗೆ ಮಾಡಿದ್ದು, ಏನು ಮಾಡೋಕ್ಕೆ ಹೋಗಿಲ್ಲ. ಈಗ ಮಾಡಬೇಕು. ನನಗೂ ಬೇಜಾರಾಗಿ ಕುತ್ಕೊಬಿಟ್ಟಿದೆ. ನೀವೇ ಬರ್ತಿದ್ದೀರಲ್ಲ, ಬಂದಮೇಲೆ ಹೇಳೋದ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ಅಲ್ಲ, ನೀವು ಮೊದಲೇ ಹೇಳಬೇಕಲ್ವಾ? ನೀವು ಮೊದಲೇ ಹೇಳಿದ್ರೆ ನಾನು ಅವಾಗಲೇ ಹೊರಟು ಬರ್ತಿದ್ದೆ. ಇಲ್ಲ ಇಲ್ಲ, ಈಗ ಸ್ವಲ್ಪ ಹೊತ್ತಲ್ಲಿ ಹೇಳಿದ್ದು, ಒಂದು ಅರ್ಧ ಗಂಟೆ ಆಯಿತು. ಹೆಂಗಿದ್ರೆ ಈಗ ಊಟಕ್ಕೆ ಬರ್ತಿದ್ರಲ್ಲ, ಅದಕ್ಕೆ ಬಂದಮೇಲೆ ಹೇಳೋದಂತ ಸುಮ್ಮನೆ. ಊಟ ಮಾಡಿರಾ? ಊಟ ಕೊಡೋಣ? ಬೇಡ, ಊಟ ಏನು ಬೇಡ, ನನಗೆ ಕೊಟ್ಟೆ ಸುಮ್ಮನೆ ಹೊರಟೋಯ್ತು. ಬೇಡ, ಊಟ ಏನು ನೀವು ತಿನ್ನಾಗಿದ್ರೆ ತಿನ್ನಿ. ನನಗೇನು ಊಟ, ನನಗೂ ಹೊಟ್ಟೆ ಸಿಗ್ತಾ ಇಲ್ಲ, ಕತೆ ನಡೀರಿ. ಸರಿ, ಬ್ಯಾಗ್ ತಂದ್ಬಿಡ್ತೀನಿ ತಾಳಿ. ಬೇಗ ಹೊರಡಿ, ಟೈಮ್ ಮಾಡಬೇಡಿ. ಅದು ತರ್ತೀನಿ ಅಂತ ಆಮೇಲೆ ಅಲ್ಲಿಂದ ಬರೋದಕ್ಕೆ ತುಂಬ ಟೈಮ್ ಆಗಿಬಿಡುತ್ತೆ. ಸರಿ ಸರಿ. ಹಲೋ ಅಮ್ಮ, ಪೂಜೆ ಎಲ್ಲ ಆಯ್ತಾ? ಸೂರಿ, ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ, ನಾವು ಸ್ವಲ್ಪ ಹೊತ್ತು ಹೊರಡ್ತೀವಿ. ಯಾಕೆ, ಮನೆಗೆ ಬಂದ? ಊಟ ಆಯ್ತಾ? ಊಟ ಎಲ್ಲ ಆಯ್ತು ಅಮ್ಮ. ಅದೇ ನಂದಿನಿ ಅವ್ರ ಅಣ್ಣನ ಹೇಳ್ತಿದ್ರಲ್ಲ, ಪಾರ್ವತಿ, ಗೊತ್ತಾಯ್ತಾ? ಹ್ಞೂ ಹೇಳು ಸೂರಿ, ಗೊತ್ತಾಯ್ತು. ಅವ್ರ ಅಣ್ಣನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಂತೆ ಅಮ್ಮ. ನೋಡ್ಕೊ ಬರ್ತೀವಿ. ಆಕ್ಸಿಡೆಂಟು ಯಾವಾಗಂತೆ? ಈಗ ಹುಷಾರಾಗಿದ್ದಾರೆ? ಏನೂ ಸರಿಯಾಗೇನು ಗೊತ್ತಿಲ್ಲ ಅಮ್ಮ. ಇವಾಗ ಹೋಗಿ ನಾವು ನೋಡ್ಕೊ ಬರ್ತೀವಿ. ಅದಕ್ಕೆ ನಾವು ಇವಾಗ ಹೊರಡ್ತಾ ಇದ್ವಿ, ನಾನು ಮತ್ತೆ ನಂದಿನಿ. ನೀವು ದೇವಸ್ಥಾನದಿಂದ ಬಂದ್ಬಿಡಿ ಮನೆಗೆ, ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಕೀನ ಪಾಟಲ್ಲಿ ಇಟ್ಟಿರೋಣ, ಇಲ್ಲ ಮೇಲ್ಗಡೆ ಬಾಡಿಗೆ ಮನೆಗೆ ಇದ್ದಾರಲ್ಲ ಅವ್ರಿಗೆ ಕೊಟ್ಟಿರೋಣ. ಬೇಡ ಸರಿ, ಮೇಲ್ಗಡೆ ಬಾಡಿಗೆ ಅವರಲ್ಲ ಅವ್ರಿಗೆ ಕೊಟ್ಟಿರೋ ಪಾಟಲ್ಲಿ ಇಟ್ಟಿರ್ಬೇಡ. ಬೇಡ, ಪಾಟ್ ಕಿಟಲ್ಲಿ ಮಟ್ಬೇಡ, ಅಲ್ಲೇ ಕೊಟ್ಬಿಡು. ಸರಿ ಅಮ್ಮ, ನಾವು ಇವಾಗ ಹೊರಡ್ತಾ ಇದ್ದೀವಿ. ಕೀ ಇಸ್ಕೊಡಿ, ನಾವು ಬೇಗ ಬರ್ತೀವಿ, ಆದಷ್ಟು ಬೇಗ. ಸರಿ ಸರಿ, ಹುಷಾರು. ಆಮೇಲೆ ಹೇಳು ಹೆಂಗಿದ್ದಾರೆ ಅಂತ ಫೋನ್ ಮಾಡಿಬಿಟ್ಟು. ಭಾರಿ ಬೇಜಾರಾಯ್ತಲ್ಲ ನಮಗೂ. ನಾವು ಬೇರೆ ಇಲ್ಲಿಗೆ ಹೊರಟ್ಬಿಟ್ಟಿದ್ದೀವಿ, ಇಲ್ಲ ನಾವು ನೋಡೋಕ್ಕಾರು ಬರ್ಬೋದಾಗಿತ್ತು. ಅಮ್ಮ, ಹೋಗೋಣವಂತೆ, ಪರವಾಗಿಲ್ಲ. ಇನ್ನೊಂದಿನ ನಾವು ಇವಾಗ ನೋಡ್ಕೊ ಬಂದ್ಬಿಡ್ತೀವಿ. ಇವಾಗ ಹೇಗಿದ್ದಾರೆ ಅಂತ. ಒಂದು ವಾರ ಆಯ್ತಂತೆ ಅಮ್ಮ. ಒಂದು ವಾರ ಆಯಿತು, ಇನ್ನೂ ಹುಷಾರಾಗಿಲ್ವಾ? ಇಲ್ಲ ಅಮ್ಮ, ಇನ್ನೂ ಹುಷಾರಾಗಿಲ್ವಂತೆ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಎಲೆಕ್ಟ್ರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದಾ ಮತ್ತೆ?